ಈ ಜಾತಿ ಗಣತಿ ಮಾಡಿದ್ದು ಸರಿಯಾಗಿಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. 10 ವರ್ಷ ಕಳೆದಿದೆ ಇದನ್ನ ಮಾಡಿ. ಕಾಂತರಾಜು ಅವರು ಓಡೇ ಹೋಗ್ಬಿಟ್ರು, ಸಹಿ ಹಾಕದೆ ಓಡ್ ಹೋಗಿದ್ರು. ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆ ತಂದ್ವಿ, ಅವರು ಕೂಡ ಎಲ್ಲೋ ಒಂದ್ ಕಡೆ ಮಕ್ಕಿ ಆದ್ರು. ಇನ್ನಷ್ಟು ಗೊಂದಲ ಮಾಡ್ಕೊಳ್ಬೇಡಿ, ಇದನ್ನ ರೀಸರ್ವೆ ಮಾಡಿ ಅಂತ ಕಾಂಗ್ರೆಸ್ನವ್ರಿಗೆ ಸಲಹೆ ಕೊಟ್ಟಿದ್ದಾರೆ ಸೋಮಣ್ಣ. ನಿಮ್ಮ ಕಾಲದಲ್ಲೇ ಇದನ್ನ ಅನೌನ್ಸ್ ಮಾಡಿ ನೀವೇ ಕ್ರೆಡಿಟ್ ತಗೊಳ್ಳಿ, ಒಂದ್ ಕಣ್ಣಿಗೆ ಎಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅರಿವು ಉಳ್ಳವರಾಗಿ ನೀವು ಹೀಗೆ ಮಾಡಬೇಡಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಒಂದು ಈಗಾಗಲೇ ನಾನು ಏನೇನು ಹೇಳ್ಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಹಾಕ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಈ ಜಾತಿ ಗಣತಿ ಮಾಡಿದ್ದು ಸರಿಯಾಗಿಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. 10 ವರ್ಷ ಕಳೆದಿದೆ ಇದನ್ನ ಮಾಡಿ. ಕಾಂತರಾಜು ಅವರು ಓಡೇ ಹೋಗ್ಬಿಟ್ರು, ಸಹಿ ಹಾಕದೆ ಓಡ್ ಹೋಗಿದ್ರು. ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆ ತಂದ್ವಿ, ಅವರು ಕೂಡ ಎಲ್ಲೋ ಒಂದ್ ಕಡೆ ಮಕ್ಕಿ ಆದ್ರು. ಇನ್ನಷ್ಟು ಗೊಂದಲ ಮಾಡ್ಕೊಳ್ಬೇಡಿ, ಇದನ್ನ ರೀಸರ್ವೆ ಮಾಡಿ ಅಂತ ಕಾಂಗ್ರೆಸ್ನವ್ರಿಗೆ ಸಲಹೆ ಕೊಟ್ಟಿದ್ದಾರೆ ಸೋಮಣ್ಣ. ನಿಮ್ಮ ಕಾಲದಲ್ಲೇ ಇದನ್ನ ಅನೌನ್ಸ್ ಮಾಡಿ ನೀವೇ ಕ್ರೆಡಿಟ್ ತಗೊಳ್ಳಿ, ಒಂದ್ ಕಣ್ಣಿಗೆ ಎಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅರಿವು ಉಳ್ಳವರಾಗಿ ನೀವು ಹೀಗೆ ಮಾಡಬೇಡಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಒಂದು ಈಗಾಗಲೇ ನಾನು ಏನೇನು ಹೇಳ್ಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಹಾಕ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಈ ಜಾತಿ ಗಣತಿ ಮಾಡಿದ್ದು ಸರಿಯಾಗಿಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. 10 ವರ್ಷ ಕಳೆದಿದೆ ಇದನ್ನ ಮಾಡಿ. ಕಾಂತರಾಜು ಅವರು ಓಡೇ ಹೋಗ್ಬಿಟ್ರು, ಸಹಿ ಹಾಕದೆ ಓಡ್ ಹೋಗಿದ್ರು. ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆ ತಂದ್ವಿ, ಅವರು ಕೂಡ ಎಲ್ಲೋ ಒಂದ್ ಕಡೆ ಮಕ್ಕಿ ಆದ್ರು. ಇನ್ನಷ್ಟು ಗೊಂದಲ ಮಾಡ್ಕೊಳ್ಬೇಡಿ, ಇದನ್ನ ರೀಸರ್ವೆ ಮಾಡಿ ಅಂತ ಕಾಂಗ್ರೆಸ್ನವ್ರಿಗೆ ಸಲಹೆ ಕೊಟ್ಟಿದ್ದಾರೆ ಸೋಮಣ್ಣ. ನಿಮ್ಮ ಕಾಲದಲ್ಲೇ ಇದನ್ನ ಅನೌನ್ಸ್ ಮಾಡಿ ನೀವೇ ಕ್ರೆಡಿಟ್ ತಗೊಳ್ಳಿ, ಒಂದ್ ಕಣ್ಣಿಗೆ ಎಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅರಿವು ಉಳ್ಳವರಾಗಿ ನೀವು ಹೀಗೆ ಮಾಡಬೇಡಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಒಂದು ಈಗಾಗಲೇ ನಾನು ಏನೇನು ಹೇಳ್ಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಹಾಕ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಈ ಜಾತಿ ಗಣತಿ ಮಾಡಿದ್ದು ಸರಿಯಾಗಿಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. 10 ವರ್ಷ ಕಳೆದಿದೆ ಇದನ್ನ ಮಾಡಿ. ಕಾಂತರಾಜು ಅವರು ಓಡೇ ಹೋಗ್ಬಿಟ್ರು, ಸಹಿ ಹಾಕದೆ ಓಡ್ ಹೋಗಿದ್ರು. ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆ ತಂದ್ವಿ, ಅವರು ಕೂಡ ಎಲ್ಲೋ ಒಂದ್ ಕಡೆ ಮಕ್ಕಿ ಆದ್ರು. ಇನ್ನಷ್ಟು ಗೊಂದಲ ಮಾಡ್ಕೊಳ್ಬೇಡಿ, ಇದನ್ನ ರೀಸರ್ವೆ ಮಾಡಿ ಅಂತ ಕಾಂಗ್ರೆಸ್ನವ್ರಿಗೆ ಸಲಹೆ ಕೊಟ್ಟಿದ್ದಾರೆ ಸೋಮಣ್ಣ. ನಿಮ್ಮ ಕಾಲದಲ್ಲೇ ಇದನ್ನ ಅನೌನ್ಸ್ ಮಾಡಿ ನೀವೇ ಕ್ರೆಡಿಟ್ ತಗೊಳ್ಳಿ, ಒಂದ್ ಕಣ್ಣಿಗೆ ಎಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅರಿವು ಉಳ್ಳವರಾಗಿ ನೀವು ಹೀಗೆ ಮಾಡಬೇಡಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಒಂದು ಈಗಾಗಲೇ ನಾನು ಏನೇನು ಹೇಳ್ಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ.
ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಹಾಕ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗ್ಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಈ ಜಾತಿ ಗಣತಿ ಮಾಡಿದ್ದು ಸರಿಯಾಗಿಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. 10 ವರ್ಷ ಕಳೆದಿದೆ ಇದನ್ನ ಮಾಡಿ. ಕಾಂತರಾಜು ಅವರು ಓಡೇ ಹೋಗ್ಬಿಟ್ರು, ಸಹಿ ಹಾಕದೆ ಓಡ್ ಹೋಗಿದ್ರು. ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆ ತಂದ್ವಿ, ಅವರು ಕೂಡ ಎಲ್ಲೋ ಒಂದ್ ಕಡೆ ಮಕ್ಕಿ ಆದ್ರು. ಇನ್ನಷ್ಟು ಗೊಂದಲ ಮಾಡ್ಕೊಳ್ಬೇಡಿ, ಇದನ್ನ ರೀಸರ್ವೆ ಮಾಡಿ ಅಂತ ಕಾಂಗ್ರೆಸ್ನವ್ರಿಗೆ ಸಲಹೆ ಕೊಟ್ಟಿದ್ದಾರೆ ಸೋಮಣ್ಣ. ನಿಮ್ಮ ಕಾಲದಲ್ಲೇ ಇದನ್ನ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತಗೊಳ್ಳಿ, ಒಂದ್ ಕಣ್ಣಿಗೆ ಎಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅರಿವು ಉಳ್ಳವರಾಗಿ ನೀವು ಹೀಗೆ ಮಾಡಬೇಡಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಒಂದು ಈಗಾಗಲೇ ನಾನು ಏನೇನು ಹೇಳ್ಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಹಾಕ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗ್ಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಈ ಜಾತಿ ಗಣತಿ ಮಾಡಿದ್ದು ಸರಿಯಾಗಿಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. 10 ವರ್ಷ ಕಳೆದಿದೆ ಇದನ್ನ ಮಾಡಿ. ಕಾಂತರಾಜು ಅವರು ಓಡೇ ಹೋಗ್ಬಿಟ್ರು, ಸಹಿ ಹಾಕದೆ ಓಡ್ ಹೋಗಿದ್ರು. ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆ ತಂದ್ವಿ, ಅವರು ಕೂಡ ಎಲ್ಲೋ ಒಂದ್ ಕಡೆ ಮಕ್ಕಿ ಆದ್ರು. ಇನ್ನಷ್ಟು ಗೊಂದಲ ಮಾಡ್ಕೊಳ್ಬೇಡಿ, ಇದನ್ನ ರೀಸರ್ವೆ ಮಾಡಿ ಅಂತ ಕಾಂಗ್ರೆಸ್ನವ್ರಿಗೆ ಸಲಹೆ ಕೊಟ್ಟಿದ್ದಾರೆ ಸೋಮಣ್ಣ. ನಿಮ್ಮ ಕಾಲದಲ್ಲೇ ಇದನ್ನ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತಗೊಳ್ಳಿ, ಒಂದ್ ಕಣ್ಣಿಗೆ ಎಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅರಿವು ಉಳ್ಳವರಾಗಿ ನೀವು ಹೀಗೆ ಮಾಡಬೇಡಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಒಂದು ಈಗಾಗಲೇ ನಾನು ಏನೇನು ಹೇಳ್ಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಹಾಕ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗ್ಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ